ಹಾಯ್ ಗಾಯ್ಸ್ ನೋಡ್ರಿ ಏನು ನಮ್ಮ ಗುಂಡನ್ ಕಣ್ಣಿಗೆ ಕಾಣಿಸ್ಕೊಳ್ದೇನೆ ಹೋಗ್ತಾ ಇದ್ದೀವಿ ಗೈಸ್. ನಿಮ್ಮ ಮನೇಲಿ ಚಿಕ್ಕ ಮಕ್ಳು ಇದ್ರೆ ಗೊತ್ತಾಗತ್ತೆ ಅನ್ಸುತ್ತೆ. ನಾವು ಎಲ್ಲಿಗಾದ್ರೂ ರೆಡಿ ಆದಾಗ ನೋಡ್ಬಿಟ್ರೆ ನಮ್ಮ ಬಿಟ್ಟು ಎಲ್ಲೂ ಹೋಗೋದೇ ಇಲ್ಲ ಗೈಸ್. ಎಲ್ಲಿ ಬಿಟ್ಟು ಹೋಗ್ತಾರೆ ಅಂತ ಗೊತ್ತಾಗ್ಬಿಡತ್ತೆ ಅವ್ರಿಗೆ. ಯಾಕೋ ಇದು ಸಿನಿಮ್ಯಾಟಿಕಲ್ಲಿ ಇದಾಗ್ತಿದೆ. ಶಿಟ್, ನಂಗೆ ನನ್ನ ಫೇವ್ರೆಟ್ ಆಯಿತಾ ಕಪ್ಪೆ ಚಿಪ್ಪಿಂದು, ಬಟ್ ಅದೇ ಕಳ್ಕೊಂಬಿಟ್ಟೆ ಅಂತ ನಂಗೆ ಅತ್ತೆ ಬಿಡ್ತಿದ್ದೆ. ಇವಾಗ ಕಡೋಬೇಕಂದ್ರೆ ನಾನು ವ್ಲಾಗ್ ಮಾಡಿಸ್ತೀನಿ. ಡೋಂಟ್ ಡಿಸ್ಟರ್ಬ್. ಸೊ ಗೈಸ್ ನಾನು ಫೈನಲಿ ಹಾಕ್ಕೊಂಡಿದ್ದೀನಿ. ಆ ಲಿಂಕ್ ಬೇಕಿದ್ರೆ ಕಮೆಂಟಲ್ಲಿ ನನಗಂತೂ ತುಂಬ ಒಳ್ಳೇದಾಗತ್ತೆ. ನಾನು ಹಾಕ್ತೀನಿ. ಹಾಗಾದ್ರೆ ನೀನು ಮಾತಾಡ್ಸೋದು ಬಿಡ್ತೀನಿ ಅಂದರೆ ನಾನು ಹಾಕ್ತೀನಿ. ಸೊ ಗೈಸ್ ಮಾಡ್ತಿದ್ದೀನಿ. ಸೊ ಗೈಸ್ ನಿಮ್ಗೆ ಏನಾದರೂ ಈ ಪ್ರಾಡಕ್ಟ್ನ ಲಿಂಕ್ ಬೇಕಿದ್ದರೆ ಕಮೆಂಟಲ್ಲಿ ಲಿಂಕ್ ಅಂತ ಹೇಳಿ, ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಆ್ಯಂಡ್ ಇದು ಒಂದೇ ಪ್ರಾಡಕ್ಟ್ ಅಲ್ಲ ಗೈಸ್, ನಾನು ಆಕ್ಸೆಸರೀಸ್ ಅಂತ ಒಂದು ವ್ಲಾಗ್ ಆಕ್ಸೆಸರೀಸ್ ಅಂತ ಒಂದು ವ್ಲಾಗ್ ಮಾಡ್ತೀನಿ. ಸೊ ಅದರಲ್ಲಿ ನಿಮಗೆ ಎಲ್ಲ ಆಕ್ಸೆಸರೀಸ್ನ ತೋರಿಸ್ತೀನಿ. ಮತ್ತು ಅದರಲ್ಲಿ ನಿಮಗೆ ಲಿಂಕ್ ಬೇಕಾಗಿರೋದನ್ನ ನನಗೆ ಕಮೆಂಟಲ್ಲಿ ಲಿಂಕ್ ಅಂತ ಹಾಕಿ ನಾನು ಲಿಂಕ್ ಕಳಿಸ್ತೀನಿ. ಓಕೆನಾ ಗೈಸ್? ಸೊ ನಾವು ಇವಾಗ ಚನ್ನಗಿರಿಗೆ ಹೋಗ್ತೀವೋ ಇಲ್ಲ ಅಂತ ಕನ್ಫರ್ಮ್ ಇಲ್ಲ. ಇಷ್ಟೆಲ್ಲ ರೆಡಿ ಆಗಿದ್ದೀವಿ. ನಾನು ಹೇಳ್ತೀನಿ ಗೈಸ್, ಅಕಸ್ಮಾತ್ ನಾವೇನಾದರೂ ಚನ್ನಗಿರಿಗೆ ಹೋಗ್ತೀವಿ ಅಂದರೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಅಂದರೆ ಇದೇ ಡ್ರೆಸ್ ಹಾಕೊಂಡು ನಾಳೆ ಒಂದ್ಸತಿ ಹೋಗ್ತೀವಿ ಗೈಸ್, ಅಷ್ಟೇ, ಇನ್ನೇನಿಲ್ಲ. ಏನು ಅದು ಒಂದು ಮ್ಯಾಟ್ರು. ಬಾಯಿ ಮುಚ್ಕೊಂಡೆ ಕೂಡ ನಾನು ಕಟ್ ಮಾಡ್ತೀನಿ. ನಾನು ಕಟ್ ಮಾಡೇ ಇಲ್ಲ. ಅದೊಂದು ಸ್ವಲ್ಪ ಕಟ್ ಆಗ್ಬೇಕಲ್ಲ, ನನ್ನ ಫೇವ್ರೇಟು. ಮತ್ತೆ ಮತ್ತೆ ನೋಡಿ ಯೋಚನೆ ಮಾಡಿ. ನಿನಗೆ ಅರ್ಥ ಆಗ್ತಿದ್ಯಾ ಯಾರಿಗಾದ್ರೂ ಬೈಕ್ ಕೇಳ ಅನ್ನೋದು? ಅದು ಯಾಕೋ ಅಭಿಲಾಷೆ ನಸುನಾಚುತ್ತಿದೆ. ಹಾಯ್ ಅನ್ನಪ್ಪ. ನಮ್ಮ ಗುಂಡ ನಾಳೆ ಊರಿಗೆ ಹೋದ್ರೆ ನಾನು ಅತ್ತೆ ಬಿಡ್ತೀನಿ ಗೈಸ್. ಅಷ್ಟು ಬೇಜಾರಾಗ್ತಾ ಇದೆ ನನಗೆ. ಕಾಲ ಕುಡಿತಾನೆ ನಮ್ಮ ಗುಂಡ ನೋಡ್ರಿ ಗೈಸ್, ಎಷ್ಟು ಬೇಜಾರು. ಸೊ ಗೈಸ್ ಫೈನಲಿ ಇವಾಗ ನಿನ್ನೆ ಮಾಡಿದ ಪ್ಲ್ಯಾನ್ ಇವತ್ತು ಸಕ್ಸಸ್ ಆಯಿತು. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಬಾ. ಸೊ ಗೈಸ್ ಫೈನಲಿ ಅರೇಕಾ ವೆಜ್ಜಿಗೆ ಬಂದಿದ್ದೀವಿ. ಥರ್ಡ್ ಫ್ಲೋರಾ? ಥರ್ಡ್ ಫ್ಲೋರಿಂದನೇ ಬರ್ತಿದೆ. ಬಾ. ಅರೇಕಾ ವೆಜ್ಜಿಗೆ ಬಂದಿದ್ದೀವಿ. ಥರ್ಡ್ ಫ್ಲೋರಾ? ಥರ್ಡ್ ಫ್ಲೋರಿಂದನೇ ಬರ್ತಿದೆ. ಬಾ. ಸೊ ಗೈಸ್ ಫೈನಲಿ ನಾವು ಕೇಣಿ ಮನೆಗೆ ಬಂದಿದ್ದೀವಿ. ಎಲ್ಲಿ ಬೇಡ, ಈ ಥರ ಇರ್ತದೆ ಈಗ ಬ್ಲಾಗ್ ಮಾಡೋಕ್ಕೆ ಚೆನ್ನಾಗಲ್ಲ ಗೈಸ್. ಮಿರರ್ ವಾಶ್ ಮಾಡಿಲ್ಲ ಗೈಸ್. ಅರೇಕಾ ವೆಜ್ ಅಲ್ಲ ಸಾರಿ ಅರೇಕಾ ನಾನ್ ವೆಜ್ ಹೋಟೆಲ್ಗೆ ಕೇಳಿ ಮನೆಗೆ ಬಂದಿದ್ದೀವಿ. ಸೊ ಇವಾಗ ನಾವು ಏನು ಆರ್ಡ್ರ್ ಮಾಡ್ತೀವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀವಿ. ಸೊ ನೆಕ್ಸ್ಟ್ ಕ್ಲಿಪ್ಪಲ್ಲಿ ತೋರಿಸ್ತೀವಿ ಗೈಸ್. ನಿನ್ನೆ ಪ್ಲ್ಯಾನ್ ಮಾಡಿದ್ದು, ಬಟ್ ಇವತ್ತು ಬಂದಿದ್ದು. ನೀನು ನಿನ್ನ ದುಡ್ಡು ಹೊಡಿಯೋಕ್ಕೆ ಏನೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀನೋ ಅಂದರೆ ಯಪ್ಪ ಗೈಸ್. ಏನು ಆರ್ಡ್ರ್ ಮಾಡೋದಂತ ನೋಡ್ರಿ, ಮೆನ್ಯೂ ಇಲ್ಲೇ ಇದೆ. ಬಿಲ್ಕರ್ ಇನ್ನೊಂದು ತೆಗೆದುಕೊಟ್ರೆ ಆಯ್ತಲ್ಲ. ಸೊ ಗೈಸ್ ಇದ್ದೇ ಹಣೆ ಬರ ಗೈಸ್. ಹಿಂಗೆ ಕರ್ಕೊಂಬಂದ್ಬಿಟ್ರೆ ಕೊಡ್ಸೋದು ನಾವು ಆಯ್ತಾ. ಇವ್ನು ಟೈಮ್ ಆಯ್ತಾ ನನಗೆ ತಿನ್ಬೇಕಾದ್ರೆ ಇಷ್ಟ ಒಂದು. ಏನು ಆರ್ಡ್ರ್ ಮಾಡೋಣ ಫಸ್ಟ್? ಅಡಿ ಚಿಕನ್ ಲಾಲಿಪಾಪ್. ಇದೆಲ್ಲ ಚಿಕನ್ ಲಾಲಿಪಾಪ್ ಓಕೆನಾ? ಆಮೇಲೆ
ಬಿರಿಯಾನಿ ಬಿಟ್ಟು ಬಿರಿಯಾನಿ ಉಂಡ ಅದನ್ನು ಬಿಟ್ಟರೆ ವೆಜ್ ತಂದೂರಿ ತಡಿ ವೆಜ್ ಪನ್ನೀರ್ ಚಿಕನ್ ಟಿಕ್ಕಾ ಟಿಕ್ಕಾ ಅಂತ ಇದೆ, ಬೋನ್ಲೆಸ್ ಚಿಕನ್ ಐಟಮ್ಸ್ ಇದೆ. ಇದು KFC ಥರ ಇಲ್ವಾ? ಇಲ್ವಾ ಇದರಲ್ಲಿ ಚಿಕನ್ 65 ಐತೆ. ಸೊ ಗೈಸ್ ಫೈನಲಿ ಚಿಕನ್ ಲಾಲಿಪಾಪ್ ಬಂದಾಯಿತು. ಈಗ ಮತ್ತೇನು ಬೇಡ, ಮತ್ತೇನು ಬೇಡ ಅಂದರೆ ಸಾಕು. ಇದು ನಮ್ಮ ದಿಲೀಪ್ ನೋಡ್ರಿಗೆ ಸಂಪ ಕುತ್ಕೊಂಡಿದೆ. ನೆಕ್ಸ್ಟ್ ಸರಿಯೇ ಫೋಟೋ ಹೊಡ್ಕೊಳ್ಳೋಣ, ಫೋಟೋ ಹೊಡ್ಗೆ ಗೈಸ್ ಚಿಕನ್ ಲಾಲಿಪಾಪ್ ತಿಂತಾ ಇದ್ದೀವಿ. ಒಂದು ನಿಮಿಷ ಫೋಟೋ ತೆಗಿತೀನಿ. ಮಾಡೋಣ ಅವನು ಫೋನೆಲ್ಲ ಸರಿ ಗೈಸ್ ತಿಂತಾ ಇದ್ದೀನಿ ಚಿಕನ್ ಲಾಲಿಪಾಪ್. ನನ್ನ ಬ್ಲಾಗಲ್ಲಿ ಫಸ್ಟ್ ಟೈಮ್ ನಾನ್ ವೆಜ್ ತೋರಿಸ್ತಾ ಇದ್ದೀನಿ. ಮತ್ತು ಅದು ಕಿತ್ಕೊಂಡು ತಿಂತೆ, ಅದೇ ಕೊಟ್ಟಿರೋದು. ಸಾಸ್ ಹಾಕಿರೋದ್ರ ಮೇಲೆ ಹಾಕಿರೋದು. ಗೈಸ್ ಆ್ಯಕ್ಚುಲಿ ಚೆನ್ನಾಗಿದೆ. ತುಂಬ ದಿನ ಆಗಿತ್ತು ಚಿಕನ್ ಲಾಲಿಪಾಪ್ ತಿಂದು. ನಿಜ ತಿನ್ನೋ ಗೈಸ್ ಕಣ್ಣಾಕ್ಬೇಡಿ ಗೈಸ್ ಪ್ಲೀಸ್. ಸೊ ಗೈಸ್ ಇವಾಗ ನೆಕ್ಸ್ಟ್ ಇನ್ನೊಂದು ಕಡೆ ನಮ್ಮ ತಮ್ಮ ಕರ್ಕೊಂಡು ಬಂದಿದ್ದಾನೆ. ಅದು ಯಾವುದು ಅಂಗಡಿ ಗೈಸ್? ಚಿಕನ್ ಗ್ಯಾಲಕ್ಸಿ ಅಂತ. ನನಗೆ ಬಿರಿಯಾನಿ ಬೇಡವಂತೆ, ಬಿರಿಯಾನಿ ಆರ್ಡರ್ ಮಾಡಿದ್ದೀವಿ, ಬಂದಿಲ್ಲ. ಸೊ ಗೈಸ್ ಅಲ್ಲಿ ತನಕ ಸೊ ಗೈಸ್ ನಾವಿವಾಗ ಬಿರಿಯಾನಿ ತಿಂತಾ ಇದ್ದೀವಿ. ಸಕ್ಕತ್ತಾಗಿದೆ, ಸೀರಿಯಸ್ಲಿ ಮಸ್ತಾಗಿದೆ. ನಮ್ಮನ್ನು ಬಿಟ್ಟು ಎಲ್ಲ ತಿಂತಾನೆ, ಆದರೆ ನಮ್ಮ ಜೊತೆ ಬಂದಾಗಲೇ ಕೊಡಿಸಲ್ಲ. ಮುಸ್ತಫಾ ಮುಸ್ತಫಿ ಮೂಗ್ನಾಗ ಎರಡು ಬತ್ತಿಟ್ಟು ಬೋನಾಡಿ ಕಾಮಿಡಿ ಎಲ್ಲ ಕಾಮಿಡಿ. ನೀನು ಮನೆ ಅನ್ಕೊಂಡಿದ್ಯಾ? ನಮ್ಮ ದಿಲೀಪ್ ಯಾಕೆ ಇಂಥ ಮಾಡೋದಕ್ಕೆ ಸೈ ನಡಿ. ನೀನು ಹಾಕ್ಸಾಬಿಟ್ಟು ಈ ಚಂದಿರಿ ಕಣ. ಮನೆಗೆ ಬಂದ್ವಿ ಗೈಸ್. ನಮ್ಮ ಗುಂಡ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದ. ಗುಂಡ ಹಾಯ್ ಹಾಯ್ ಮಾಡು ಗುಂಡ. ಹಾಯ್. ನಮ್ಮ ಗುಂಡಂಗೆ ಏನೋ ತೊಗೊಂಬಂದಿದ್ದೀನಿ, ಅದನ್ನು ತಿನ್ಸೋಣ. ಹೆಂಗಿದೆ? ಚೆನ್ನಾಯ್ತಾ? ಸೊ ಗೈಸ್ ನಾನೊಂದು ಸ್ವಲ್ಪ ಡಿಸಪಾಯಿಂಟ್ ಆಗಿದ್ದೀನಿ ಗೈಸ್. ಬ್ಯಾಡ್ ಲಕ್ ಅಂತಾರಲ್ಲ, ಅದು ಕೆಟ್ಟದಾಗಿ ನನ್ನ ಹಿಂದೆ ಬರ್ತಾ ಇದೆ. ಐ ಥಿಂಕ್ ಕಾಫಿ ಕುಡಿಯೋಣ ಅಂದರೆ ಕಾಫಿ ಇಲ್ಲ. ನಾನು ಚೇಷ್ಟೆ ಜಾಸ್ತಿ ಮಾಡ್ತೀನಿ ಅಂತ ಇದಕ್ಕಿಂತ ಜಾಸ್ತಿ ಮಾಡ್ತೀನಿ. ವ್ಲಾಗಲ್ಲಿ ಸ್ವಲ್ಪ ಕಂಟ್ರೋಲಲ್ಲಿ ಇರ್ತೀನಿ. ಕಾಫಿ ಕಾಸ್ಕೊಂಡಿದ್ದಾಯಿತು. ಕಾಫಿ ಕುಡಿಯೋಕ್ಕಾಗಿತ್ತಾ ಅಂತಂದ್ರೆ ಬೇಕಾ ನೋಡ್ತಾರೆ ಸೋಸಿದಾರೆ ಅನ್ಸುತ್ತೆ. ನೋಡ್ರಿ ಗೈಸ್ ನಮ್ಮ ಗುಂಡ ಯಾವ ಲೆವೆಲ್ ಟಿವಿ ನೋಡ್ತಾ ಇದ್ದಾನೆ. ಆ್ಯಂಡ್ ಗೈಸ್ ನಾನು ಪಪ್ಪ ಚೆನ್ನಗಿರಿಗೆ ಏನೋ ಕೆಲಸ ಇತ್ತು ಅಂತ ಹೊರಟಿದ್ವಿ. ಹಂಗೆ ಸ್ವೀಟ್ ತೊಗೊಂಬರೋಣ ಅಂತ ನೋಡ್ತಾ ಇದ್ವಿ ಗೈಸ್. ಅದೇ ಸ್ವೀಟ್ ತಿಂತಾನೆ.
ಖಾರ ಖಾರ ಇಷ್ಟ ಅವನಿಗೆ. ಖಾರ ಅಲ್ವಾ? ಅಣೆ ಬಾ ಚಕ್ಲಿ ಇವೇನು ಬೇಡ. ಇದು ಸ್ಪೆಷಲ್ಲ, ಇದ್ರಾಗ ಸ್ಪೆಷಲ್ ಅದು. ಆ್ಯಂಡ್ ಸ್ವೀಟ್ಸ್ ತೊಗೊಂಡು ಮನೆ ಕಡೆ ಹೊರಟ್ವಿ. ಸೊ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ. ದಯವಿಟ್ಟು ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಗೈಸ್. ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕೆಲವೊಬ್ಬರು ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ. ಸೊ ಲೈಕ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾತ್ರ ಖಂಡಿತ ಮಾಡಿ ಗೈಸ್ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಶೇರ್ ಮಾಡಿ, ಆ್ಯಂಡ್ ಕಮೆಂಟ್ ಮಾಡಿ ಮಾಡಬೇಕನ್ಸಿದ್ರೆ ಮಾಡಿ, ಇಲ್ಲ ಅಂದರೆ ಬೇಡ. ಬಟ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ. ಸೊ ಇಷ್ಟೆಲ್ಲ ಮಾಡಿದ ಮೇಲೆ ನನ್ನ ಅಕೌಂಟ್ನ ಲೈಕ್ ಮಾಡೋದು, ಸೊ ಅಕೌಂಟಲ್ಲಿರೋ ವೀಡಿಯೋಸ್ಗೆ ಲೈಕ್ ಮಾಡೋದು ಮರಿಬೇಡಿ. ಸೊ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ನಮ್ಮ ಗುಂಡ ನಾಳೆ ಊರಿಗೆ ಹೋಗ್ತಾನೆ ಅನ್ನೋದೊಂದು ಬೇಜಾರಿದೆ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಟೇಕ್ ಕೇರ್, ಲವ್ ಯು ಗಾಯ್ಸ್, ಬಾಯ್ ಬಾಯ್. ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಬಾಯ್ ಗಾಯ್ಸ್, ಟೇಕ್ ಕೇರ್, ಲವ್ ಯು.